ಒಂದೂರಲ್ಲಿ ಸರಳ ಅನ್ನುವ ಒಬ್ಳು ಆಕೆ ಇದ್ಲು. ಸರಳಳ ಗಂಡ ಒಬ್ಬ ಕಳ್ಳ. ಒಂದಿನ ಅವನ ಊರಿನ ದೇವಸ್ಥಾನದಲ್ಲಿ ಕಳ್ತನ ಮಾಡ್ತಿದ್ದಾಗ ಊರಿನವ್ರ ಹತ್ರ ಸಿಕ್ಕಾಕೊಂಡ. ಊರಿನವ್ರೆಲ್ರು ಅವನನ್ನ ಬೆರೆಸ್ತಾ ಇದ್ರು. ಆದ್ರಿಂದ ಅವ್ರ ಹತ್ರದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸರಳ ಗಂಡ ಹೈವೇ ಹತ್ರ ಹೋದ. ಆವಾಗ ಹೈವೇಲಿ ಬರ್ತಾ ಇದ್ದ ಒಂದು ಲಾರಿ ಅವನಿಗೆ ಡಿಕ್ಕಿ ಹೊಡಿತು. ಅವನು ಆ ಜಾಗದಲ್ಲಿ ಅವನ ಪ್ರಾಣನ ಬಿಟ್ಬಿಟ್ಟ. ಸರಳ ಇದನ್ ತಿಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಸರಳಗೆ ಒಬ್ನೇ ಒಬ್ಬ ಮಗ, ಅವನ ಹೆಸರು ಗಿರಿ. ಸರಳ ತನ್ನ ಮಗ ಗಿರಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅವಳು ಹೂಗಳನ್ನು ಹಾಗೇನೆ ತರಕಾರಿ ವ್ಯಾಪಾರನೂ ಮಾಡಿ ಅವಳ ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಅಮ್ಮ, ನಿಮಗೆ ಬೇಕಾಗಿರುವ ಹೀರೆಕಾಯಿ ತಗೊಳ್ಳಿ ಅಮ್ಮ. ನಿಮಗೋಸ್ಕರ ನಾನು ಪಟ್ಟಣಕ್ಕೆ ಹೋಗಿ ತಗೊಂಬಂದೆ. ಗೌರಿ ಅಮ್ಮ, ನೀವು ಕೇಳಿದ ಬಿಳಿ ಕಲರ್ ರೋಸ್ ಕೂಡ ತಂದಿದ್ದೀನಿ, ತಗೊಳ್ಳಿ ಹೂನ. ಪರವಾಗಿಲ್ವೇ? ನಾವು ಕೇಳಿದ ವಸ್ತುವನ್ನು ಇಲ್ಲ ಆಗೋದಿಲ್ಲ ಅಂತ ಹೇಳಿದೆ ಪಟ್ಟಣಕ್ಕೆ ಹೋಗಿ ತಂದಿದೀಯಾ? ಹೀಗೇನೆ ವ್ಯಾಪಾರ ಮಾಡ್ತಿರು, ಆವಾಗ್ಲೇ ನಾವು ಕೂಡ ನಿನ್ ಜೊತೆನೆ ತಗೊಳ್ಳೋದು. ತುಂಬಾ ಧನ್ಯವಾದಗಳಮ್ಮ. ಇನ್ನೂ ಏನಾದ್ರೂ ವಸ್ತುಗಳು ಬೇಕು ಅಂದ್ರೆ ಹೇಳಿ, ನಾನು ನಿಮ್ಗೋಸ್ಕರ ಪಟ್ಟಣಕ್ಕೆ ಹೋಗಿ ತರ್ತೀನಿ. ಹಾಗೆ ಸರಳ ಆ ಊರಿನಲ್ಲಿ ಇರುವ ಸ್ತ್ರೀಗಳ ಹತ್ರ ಮಾತಾಡ್ತಾ ಇದ್ಲು. ಸಂಜೆವರೆಗೂ ಅವಳು ಹೂ ತರಕಾರಿ ವ್ಯಾಪಾರ ಎಲ್ಲಾನು ಮಾಡ್ಕೊಂಡು ಮನೆಗ್ ಬಂದ್ಲು. ಆವಾಗ ಮನೆಯಲ್ಲಿ ಅವಳ ಮಗ ಗಿರಿ ಕೂತ್ಕೊಂಡು ಅಳ್ತಾ ಇರೋದನ್ನ ನೋಡಿದ್ಲು. ಅಪ್ಪ ಗಿರಿ, ಏನಪ್ಪ ಆಯ್ತು? ಯಾಕೆ ಹೀಗೆ ಅಳ್ತಾ ಇದ್ದೀಯಾ? ಏನಾಯ್ತು? ನಾನು ಏನು ಅಂತ ಹೇಳದಮ್ಮ, ಯಾರು ನನ್ ಜೊತೆ ಆಟ ಆಡೋದೇ ಇಲ್ಲ. ಎಲ್ಲರೂ ನನ್ನನ್ನು ಕೇವಲವಾಗಿ ನೋಡ್ತಿದ್ದಾರೆ. ಹೊರಗಡೆ ನನ್ನ ಗೆಳೆಯರು ಆಡೋದನ್ನ ನಾನು ನೋಡ್ದೆ. ಅವ್ರ ಜೊತೆ ಆಟ ಆಡೋಣ ಅಂತ ಹೋದೆ. ಬಾಲ್ ಕೊಡಿ ಅಂತ ಕೇಳ್ದೆ, ಅವ್ರು ನನಗೆ ಬಾಲೇ ಕೊಡ್ಲಿಲ್ಲ. ಬಾಲ್ ಕೊಡದೆ ಆ ಬಾಲಲ್ಲೇ ನನ್ನ ಹೊಡೆದು ಕಳ್ಸಿದ್ರಮ್ಮ. ಅಯ್ಯೋ, ನಿನ್ನ ಒಡಿದ್ರ? ಯಾಕೆ ಒಡಿಯೋದವ್ರು? ಸರಿ ಬಾ, ನಿನ್ನ ಯಾಕೆ ಒಡ್ದಿದ್ದು ಅಂತ ಅವ್ರ ಜೊತೆ ಹೋಗಿ ಕೇಳಿ ಬರೋಣ ಬಾ. ಹಾಗಂತ ಸರಳ ಗಿರಿನ ಕರ್ಕೊಂಡು ಹೊರಗಡೆ ಆಟಾಡ್ತಾ ಇದ್ದ ಆ ಮಕ್ಕಳ ಹತ್ರ ಹೋದ್ಲು. ಏನು ಮಕ್ಳೇ, ಯಾಕೆ ನನ್ ಮಗನಿಗೆ ಒಡಿದ್ರಿ? ಅವನ್ ಜೊತೆ ಆಟಾಡ್ಲಿಕ್ಕೆ ನೀವೆಲ್ಲ ಯಾಕೆ ಇಷ್ಟಪಡೋದಿಲ್ಲ? ಹಾಗಂತ ಸರಳ ಆಟಾಡ್ತಾ ಇದ್ದ ಮಕ್ಕಳ ಹತ್ರ ಹೋಗಿ ಕೇಳಿದ್ಲು. ಆವಾಗ ಅಲ್ಲಿ ಇದ್ದ ಹುಡುಗರಲ್ಲಿ ಒಬ್ಬ ಹುಡುಗ ಗೋಪಾಲ್, ನಾವು ನಿಮ್ ಮಗನ ಜೊತೆ ಆಟ ಆಡೋದಿಲ್ಲ. ಇವನು ಒಬ್ಬ ಕಳ್ಳನ ಮಗ. ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇವನ ತಂದೆ ಕಳ್ಳತನ ಮಾಡಿ ಸಿಕ್ಕಾಕೊಂಡ್ರು. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ನಮ್ಮ ತಂದೆ ತಾಯಿನೇ ಹೇಳಿದ್ದು. ಅದು ಮಾತ್ರ ಅಲ್ಲ, ಇವನ್ ಜೊತೆ ಆಟ ಆಡಬಾರ್ದು ಅಂತ ನಮಗೆ ಎಚ್ಚರಿಕೆ ಮಾಡಿದ್ರು. ನಾವು ಇವನ್ ಜೊತೆ ಆಟ ಆಡಿದ್ರೆ ನಮಗೂ ಕಳ್ಳ ಬುದ್ಧಿ ಬರುತ್ತೆ ಅಂತ ಹೇಳಿದ್ರು. ಹಾಗಂತ ಆ ಹುಡುಗ ಸರಳ ಹತ್ರ ಹೇಳ್ದ. ಆ ಹುಡುಗ ಹೇಳಿದ ಮಾತನ್ನು ಕೇಳಿ ತಡ್ಕೊಳಕಾಗದೆ ಸರಳ ಪಾಪ ಅಳುತ್ತಾ ಮನೆಯೊಳಗಡೆ ಹೋದ್ಲು. ಆವಾಗ ಅವಳ ಹಿಂದೆನೆ ಗಿರಿನು ಮನೆಯೊಳಗಡೆ ಹೋದ. ಅಮ್ಮ, ಅವ್ರು ಹೇಳಿದ್ದು ನಿಜನಾ? ಅಪ್ಪ ಕಳ್ಳನಾ? ಹೇಳಮ್ಮ, ಯಾಕೆ ಹಾಗೆ ಅಳ್ತಾ ಇದ್ಯಾ? ನಿಮ್ಮ ತಂದೆ ಕಳ್ಳ ಅಲ್ಲ. ನಿನಗೆ ಸರಿಯಾಗಿ 1 ವರ್ಷ ಆಗುವಾಗ ನಿನಗೆ ತುಂಬಾ ಹುಷಾರಿಲ್ದೆ ಹೋಯ್ತು. ಆವಾಗ ನಿಮ್ ತಂದೆ ಎಷ್ಟೋ ಜನ ಜೊತೆ ಸಾಲ ಕೇಳಿದ್ರು. ಯಾರು ಕೂಡ ನಮ್ಗೆ ಸಹಾಯನೇ ಮಾಡ್ಲಿಲ್ಲ. ದೇವಸ್ಥಾನದಲ್ಲಿರುವ ಉಂಡಿಗೆ ಕೈ ಹಾಕಕ್ಕೋದ್ರು. ಅವ್ರು ಮಾಡಿದ್ದು ತಪ್ಪೆ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ಮಾಡಿದ್ರು. ಈ ವಿಷಯನ ಊರಿನವ್ರ ಜೊತೆ ಯಾಕಮ್ಮ ಹೇಳಿಲ್ಲ? ಹೇಳಿದ್ರೆ ಮಾತ್ರ ಕೇಳ್ತಾರಾ? ನಾನು ಎಷ್ಟೋ ಸಲ ಹೇಳಕ್ಕೋದೆ, ನಿಮ್ಮ ತಂದೆ ಒಬ್ಬ ಕಳ್ಳ ಅಲ್ಲ ಅಂತ ಎಲ್ಲರ ಜೊತೆ ಹೇಳ್ದೆ. ಯಾರು ಕೂಡ ನಂಬಲಿಲ್ಲ. ಎಲ್ಲರೂ ಸೇರಿ ನಿಮ್ ತಂದೆನ ಹೊಡೆದ್ರು. ಎಲ್ಲರ ಜೊತೆಯಿಂದ ತಪ್ಪಿಸ್ಕೊಂಡು ನಿಮ್ಮ ತಂದೆ ಓಡಿ ಬಂದು ಅಪಘಾತದಲ್ಲಿ ಸಿಕ್ಕಾಕೊಂಡ್ರು. ಹಾಗಂತ ಗಿರಿ ಹತ್ರ ಹೇಳಿದ್ಲು ಸರಳ. ಇನ್ ಮುಂದೆ ಮಕ್ಳ ಜೊತೆ ಸ್ವಲ್ಪ ಜಾಗೃತಿಯಾಗಿ ಇರ್ಬೇಕು ಅಂತಾನು ಹೇಳಿದ್ಲು. ಹಾಗೆ ಆ ದಿನದಿಂದ ಗಿರಿ ಹೊರಗಡೆ ಮಕ್ಳ ಜೊತೆ ಯಾರ ಜೊತೆನೂ ಆಟಾಡಕ್ ಹೋಗದೆ ಅವನು ಮನೆ ಹೊರಗಡೆನೆ ಕೂತ್ಕೊಂಡು ನೋಡ್ತಾ ಇದ್ದ. ಆವಾಗ ಅವನ ಪರಿಸ್ಥಿತಿಯನ್ನ ನೋಡಿ ಸರಳ ಒಂದಿನ ಅವನ ಹತ್ರ ಈ ರೀತಿ ಹೇಳಿದ್ಲು. ಗಿರಿ, ಈ ಮಧ್ಯೆ ನೀನ್ ಯಾವಾಗ್ಲೂ ಒಂಥರ ಇರ್ತೀಯಲ್ಲಪ್ಪ, ಯಾಕಪ್ಪ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಅಥವಾ ಶಾಲೆಯಲ್ಲಿ ಮಕ್ಳು ಏನಾದ್ರೂ ಹೇಳಿದ್ರಾ? ಅಮ್ಮ, ನಿನ್ ಜೊತೆ ಅವತ್ ನಾನು ಮಾತು ಕೊಟ್ಟೆ ಅಲ್ಲ, ಇನ್ ಮುಂದೆ ಆ ಹುಡುಗರ ಜೊತೆ ಹೋಗಲ್ಲ ಅಂತ. ಅವತ್ತಿಂದ ನಾನು ಆ ಹುಡುಗರ ಜೊತೆ ಮಾತಾಡೋದಿಲ್ಲ. ಆದ್ರೆ ಒಬ್ನೇ ಇರ್ಲಿಕ್ಕಾಗಲ್ಲ. ಎಲ್ಲರೂ ಅವರವರ ಸ್ನೇಹಿತರ ಜೊತೆ ಆಟ ಆಡ್ತಿದ್ದಾರೆ. ಆದ್ರೆ ನಾನ್ ಮಾತ್ರ ಹೀಗೆ ಆಟ ಆಡದೆ ಒಬ್ನೇ ಕೂತ್ಕೊಂಡು ಅವ್ರು ಆಟ ಆಡೋದನ್ನ ನೋಡ್ತಾ ಇದ್ದೀನಿ. ಅದ್ರಿಂದನೇ ನನಗೆ ಬೇಜಾರಾಗ್ತಿದೆ ಅಮ್ಮ. ನನಗೆ ಅಂತ ಯಾರೂ ಇಲ್ಲ. ಅಯ್ಯೋ ಗಿರಿ, ಹಾಗೆಲ್ಲ ಹೇಳ್ಬೇಡಪ್ಪ. ಈ ಭೂಮಿ ಮೇಲೆ ಎಲ್ಲರ್ಕಿಂತ ಒಳ್ಳೆ ಸ್ನೇಹಿತ ಯಾರು ಗೊತ್ತಾ? ಭೂಮಿ ಮೇಲೆ ಎಲ್ಲರಿಗಿಂತ ಒಳ್ಳೆ ಗೆಳೆಯನ? ಯಾರಮ್ಮ ಅದು? ಬೇರೆ ಯಾರೂ ಅಲ್ಲ, ಆ ವೆಂಕಟೇಶ್ವರ ಸ್ವಾಮಿ. ನಾನು ಕೂಡ ಅವರನ್ನೇ ನಂಬಿದ್ದೀನಿ, ನೀನು ಕೂಡ ಅವರನ್ನೇ ನಂಬು. ನೀನು ವೆಂಕಟೇಶ್ವರ ಸ್ವಾಮಿನ ದೇವರಾಗಿ ನೋಡ್ಬೇಡ, ಗೆಳೆಯನಾಗಿ ನೋಡು. ನಿನಗೆ ಏನೇ ಕಷ್ಟ ಬಂದ್ರೂ ಅವರ ಬಳಿ ಹೇಳು. ಪ್ರತಿದಿನ ಶಾಲೆ ಬಿಟ್ಟು ಬಂದು
ಸ್ನಾನ ಮಾಡಿ ದೇವರ ಫೋಟೋ ಮುಂದೆ ಕೂತ್ಕೊಂಡು ನಿನ್ನ ಕಷ್ಟಗಳನ್ನು ಹೇಳಿಕೋ. ಹಾಗಂತ ಸರಳ ಗಿರಿಯ ಹತ್ರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಕ್ ಹೇಳಿದ್ಲು. ಗಿರಿನೂ ಸರಿ ಅಂತ ಹೇಳ್ದ. ಆ ದಿನದಿಂದ ಸಂಜೆ ಸ್ಕೂಲ್ ಬಿಟ್ಟು ಮನೆಗೆ ಬಂದ್ಮೇಲೆ ಗಿರಿ ಹೋಗಿ ಸ್ನಾನ ಮಾಡಿ ಆಮೇಲೆ ತಯಾರಾಗಿ ದೇವರ ರೂಮಿಗೆ ಬಂದು ವೆಂಕಟೇಶ್ವರ ಸ್ವಾಮಿಗೆ ಪೂಜೆನೂ ಮಾಡಿ ಆಮೇಲೆ ವೆಂಕಟೇಶ್ವರ ಸ್ವಾಮಿ ಹತ್ರ ಈ ರೀತಿ ಹೇಳ್ಕೊಳ್ತಾ ಇದ್ದ. ಸ್ವಾಮಿ ವೆಂಕಟೇಶ್ವರ, ಇವತ್ತು ನಮಗೆ ಒಳ್ಳೆ ಪಾಠ ಹೇಳ್ಕೊಟ್ರು. ಆ ಪಾಠ ನನಗೆ ಸರಿಯಾಗಿ ಅರ್ಥನೇ ಆಗಿಲ್ಲ. ಟೀಚರ್ನ ಕೇಳಿದ್ರೆ ನೀನು ಯಾಕೆ ಸುಮ್ಮನೆ ಓದ್ತೀಯ ಅಂತ ಕೇಳಿದ್ರು. ನನ್ನ ಜೊತೆಗಿರುವ ಮಕ್ಕಳು ಕೂಡ ನನ್ನ ಕಳ್ಳನಾಗೆ ನೋಡ್ತಿದ್ರು. ನನ್ನಿಂದ ಇದನ್ನ ತಡ್ಕೊಳಿಕ್ಕಾಗ್ತಿಲ್ಲ. ಹಾಗೆ ಗಿರಿ ಸ್ವಾಮಿ ಹತ್ರ ಹೇಳಿ ಜೋರಾಗಿ ಅಳ್ತಾ ಇದ್ದ. ಆಮೇಲೆ ಆ ದಿನ ಸ್ಕೂಲಲ್ಲಿ ನಡೆದ ಎಲ್ಲ ವಿಷಯವನ್ನ ಅವನು ಸ್ವಾಮಿಯ ಹತ್ರ ಹೇಳ್ಕೊಳ್ತಾ ಇದ್ದ. ಹಾಗೆ ಆ ದಿನದಿಂದ ಗಿರಿ ಸ್ವಾಮಿ ಮುಂದ್ಗಡೆನೆ ಕೂತ್ಕೊಂಡು ಹೋಮ್ವರ್ಕ್ನು ಮಾಡ್ತಾ ಇದ್ದ. ಹಾಗೇನೆ ಊಟ ಮಾಡೋದ್ ಕೂಡ ಅವನು ಸ್ವಾಮಿ ಹತ್ರ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಹಾಗೇನೆ ಏನಾದ್ರೂ ಹೇಳ್ಬೇಕು ಅಂದ್ರೂ ಅದನ್ನ ಸ್ವಾಮಿಯ ಹತ್ರನೇ ಹೇಳ್ತಾ ಇದ್ದ. ನೋಡಿದ್ರೆ ಗಿರಿ ದೇವರಿಗೆ ತುಂಬಾ ಭಕ್ತನಾಗಿದ್ದಾನೆ. ಇವಾಗ ಎಲ್ಲ ನನ್ ಜೊತೆ ಇರದೇ ಇಲ್ಲ. ದೇವರ ಗುಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಜೊತೆನೆ ಮಾತಾಡ್ತಿರ್ತಾನೆ. ಪರವಾಗಿಲ್ಲ, ಹೀಗೇನೇ ಇರ್ಲಿ. ಹೊರಗಡೆ ಜನರು ಯಾರೂ ಸರಿ ಇಲ್ಲ. ಪ್ರತಿಯೊಬ್ಬರು ಇನ್ನೊಬ್ಬರನ್ನು ಹೇಗೆ ಹಿಂಸೆ ಮಾಡೋದು ಅಂತ ಆಲೋಚನೆ ಮಾಡ್ತಾರೆ. ದೇವರ ಜೊತೆ ಗೆಳೆತನ ಮಾಡೋದೇ ತುಂಬಾ ಒಳ್ಳೆಯದು. ಹಾಗೆ ಸರಳ ಗಿರಿ ವೆಂಕಟೇಶ್ವರ ಸ್ವಾಮಿಯ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಕೊಂಡ್ಲು. ಹೀಗಿರುವಾಗ ಒಂದಿನ ಗಿರಿ ಒಂದು ಬಾಲ್ ಜೊತೆ ಆಟಾಡ್ತಾ ಇದ್ದ. ಆವಾಗ ಅವನ ಹತ್ರ ಗೋಪಾಲ್ ಹಾಗೂ ಅವನ ಫ್ರೆಂಡ್ಸ್ ಬಂದ್ರು. ಈ ಬಾಲು ನಂದು, ನಿನ್ನ ಹತ್ರ ಹೇಗೆ ಬಂತು? ಇಲ್ಲ, ಈ ಬಾಲು ನಂದು. ಕಳೆದ ಜಾತ್ರೆಯಲ್ಲಿ ನಮ್ಮಮ್ಮ ನನಗೆ ತೆಕ್ಕೊಟ್ಟಿದ್ದು. ಸಾಕು, ಬಾಯಿ ಮುಚ್ಚು. ನಿಮ್ಮ ತಂದೆಯಾಗಿ ನೀನು ಕೂಡ ಕಳ್ಳ ಬುದ್ಧಿ ಕಲ್ತಿದ್ಯಾ. ಈ ಬಾಲು ನಂದು, ನೀನೇ ನನ್ನ ಜೊತೆಯಿಂದ ಕದ್ದಿರೋದು. ಹಾಗಂತ ಹೇಳಿ ಗೋಪಾಲ್ ಅವನ ಫ್ರೆಂಡ್ಸ್ ಜೊತೆ ಸೇರಿ ಗಿರಿ ಹತ್ರ ಇದ್ದ ಬಾಲನ್ನ ಕಿತ್ಕೊಂಡ. ಆಮೇಲೆ ಗಿರಿನ ಅವನು ತಳ್ಳಿದ. ಪಾಪ ಗಿರಿ ಕೆಳಗಡೆ ಬಿದ್ಬಿಟ್ಟ. ಆವಾಗ್ಲೇ ಬಾಡಿ ಬಿಲ್ಡರ್ ತರ ಇದ್ದ ಒಬ್ಬ ವ್ಯಕ್ತಿ ಅವ್ರ ಹತ್ತಿರ ಬಂದ್ರು. ಅವರು ನೋಡಕ್ಕೂ ತುಂಬಾನೇ ಅಂದವಾಗಿ ಕಾಣಿಸ್ತಾ ಇದ್ರು. ಅವರು ನೆಲದ ಮೇಲೆ ಬಿದ್ದ ಗಿರಿನ ಮೇಲೆ ಎಬ್ಸಿದ್ರು. ಯಾರು ನೀವು? ನಿಮ್ಮನ್ನ ಇದುವರೆಗೆ ನಾನು ನೋಡ್ಲೇ ಇಲ್ವಲ್ಲ. ನನ್ನ ಹೆಸರು ಗೋವಿಂದ. ನಾ ಈ ಊರಿಗೆ ಹೊಸದಾಗಿ ಬಂದಿದ್ದೀನಿ. ಹಾಗಂತ ಹೇಳಿ ಅವರು ಅವ್ರ ಹತ್ರ ಇದ್ದ ಚೀಲದಿಂದ ಒಂದು ಬಾಲ್ ತೆಗೆದು ಕೊಟ್ರು. ಆ ಬಾಲ್ ಅಂತೂ ನೋಡಕ್ಕೆ ತುಂಬಾ ದೊಡ್ಡದಾಗಿ ತುಂಬಾ ಅಂದವಾಗಿನೂ ಇತ್ತು. ಅದೆಲ್ಲವನ್ನು ನೋಡ್ತಾ ಇದ್ದ ಅಲ್ಲೇ ಇದ್ದ ಮಕ್ಕಳು ಆ ವ್ಯಕ್ತಿಯ ಹತ್ತಿರ ಬಂದು ಈ ರೀತಿ ಕೇಳಿದ್ರು. ಅರೆ, ಈ ಬಾಲು ಚೆನ್ನಾಗಿದೆ. ಈ ಬಾಲ್ನ ಇದುವರೆಗೆ ನೋಡ್ಲೇ ಇಲ್ಲ. ಈ ಬಾಲು ನಮಗ್ ಕೊಡಿ. ಈ ಬಾಲಲ್ಲಿ ಆಟ ಆಡ್ಬೇಕು ಅನ್ಸುತ್ತೆ. ನೀವು ಈ ಹುಡುಗನ ಜೊತೆ ಸೇರಿ ಆಟ ಆಡೋದಾದ್ರೆ ನಾನು ಈ ಬಾಲ್ ಕೊಡ್ತೀನಿ. ಈ ಬಾಲಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಇಲ್ಲಿ ನೋಡು ಗಿರಿ, ಬಾ ಆಟ ಆಡೋಣ. ಹಾಗೆ ಗೋಪಾಲ್ ಗಿರಿಯ ಕೈಯನ್ನ ಹಿಡ್ಕೊಂಡು ಅವನನ್ನ ಆಟ ಆಡೋದಕ್ಕೋಸ್ಕರ ಕರ್ಕೊಂಡು ಹೋದ. ಗಿರಿ ಅದನ್ನ ನೋಡಿ ಸಂತೋಷಪಟ್ಟ. ಆವಾಗ ಇದ್ದಕ್ಕಿದ್ದಂತೆ ಒಂದ್ ಬಾಲ್ ಬಂದು ಗಿರಿಯ ತಲೆ ಮೇಲೆ ಬಿತ್ತು. ಅದನ್ನ ನೋಡಿ ಗೋವಿಂದ್ ಈ ರೀತಿ ಹೇಳಿದ್ರು. ಅಯ್ಯೋ, ಗಾಯ ಆಯ್ತಾ? ನೀನೇನು ಚಿಂತೆ ಮಾಡ್ಬೇಡಪ್ಪ. ಹಾಗಂತ ಹೇಳಿ ಗೋವಿಂದು ಅವನ ತಲೆಯನ್ನ ಉಜ್ಜಿದ್ರು. ಅಷ್ಟೇ, ಅಲ್ಲಾಗಿದ್ದ ಗಾಯ ಇದ್ದಕ್ಕಿದ್ದಂತೆ ಮಾಯವಾಯಿತು. ಅದನ್ನ ನೋಡಿ ಅಲ್ಲಿದ್ದವರು ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು. ನಿಮ್ಮನ್ನು ನೋಡಿದ್ರೆ ನೀವು ಸಾಧಾರಣವಾಗಿ ಕಾಣ್ತಾ ಇಲ್ಲ. ನಿಮ್ಮಲ್ಲೇನೋ ಮಾಯೆ ಇದೆ. ನಿಜ ಹೇಳಿ, ನೀವು ಯಾರು? ಹಾಗಂತ ಗಿರಿ ಕೇಳಿದಾಗ ಅಲ್ಲಿಯವರೆಗೂ ಸಾಧಾರಣ ವ್ಯಕ್ತಿಯ ರೂಪದಲ್ಲಿ ಇದ್ದ ವೆಂಕಟೇಶ್ವರ ಸ್ವಾಮಿ ಇದ್ದಕ್ಕಿದ್ದಂತೆ ಅವರ ನಿಜವಾದ ರೂಪಕ್ಕೆ ಬದಲಾದ್ರು. ವೆಂಕಟೇಶ್ವರ ಸ್ವಾಮಿನ ನೋಡಿ ಗಿರಿ ಸಂತೋಷಪಟ್ಟ. ಅವನ ಜೊತೆ ಅಲ್ಲಿದ್ದ ಮಕ್ಕಳು ಎಲ್ರು ಸ್ವಾಮಿಗೆ ಕೈ ಮುಗಿದ್ರು. ಸ್ವಾಮಿ, ನೀವಾ? ನಾನು ಯಾರು ಅಂತ ತಿಳ್ಕೊಂಡೆ. ನನ್ನನ್ನು ಕ್ಷಮಿಸಿ ಸ್ವಾಮಿ. ನಿಮ್ಮನ್ನು ನಾನು ಗುರುತಿಸಿಲ್ಲ. ನಿಮ್ಮಂಥವರಿಗೆ ಗೊತ್ತಾಗಬಾರದು ಎಂದು ನಾನು ಹೀಗೆ ಬಂದಿದ್ದು. ಆದರೆ ನೀವು ನನ್ನ ನಿಜ ರೂಪವನ್ನು ಕೇಳಿದ್ರಿ. ಅದಕ್ಕೇನೆ ನಾನು ಈ ರೀತಿ ನಿಜ ರೂಪಕ್ಕೆ ಬಂದೆ. ಮಕ್ಕಳೇ, ನೀವು ಚಿಕ್ಕ ಮಕ್ಕಳು. ನಿಮ್ಮ ಮನಸ್ಸಲ್ಲಿ ಯಾವ ಭೇದ ಭಾವನೂ ಇರಬಾರದು. ಇನ್ಮುಂದೆ ಯಾವಾಗ್ಲೂ ನೀವು ಜಗಳವಾಡಬಾರದು. ಮುಗಿದ ವಿಷಯದ ಬಗ್ಗೆ ಮಾತಾಡಿ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ. ಹಾಗೇನೆ ಯಾವ ವ್ಯಕ್ತಿಯನ್ನು ದೂರಬಾರದು. ಗಿರಿ ಜೊತೆ ಸೇರಿ ಆಟ ಆಡಬೇಕು. ಹಾಗೆ ವೆಂಕಟೇಶ್ವರ ಸ್ವಾಮಿ ಮಕ್ಕಳ ಹತ್ರ ಹೇಳಿದ್ರು. ಹಾಗೆ ವೆಂಕಟೇಶ್ವರ ಸ್ವಾಮಿ ಹೇಳಿದ್ರಿಂದ ಮಕ್ಕಳು ಕೂಡ ಸರಿ ಅಂತ ಒಪ್ಕೊಂಡ್ರು. ಹಾಗೆ ಸ್ವಾಮಿ ಮಕ್ಕಳೆಲ್ಲ ಜೊತೆ ಗಿರಿಯನ್ನು ಕೂಡ ಸೇರಿಸಿ ಅಲ್ಲಿಂದ ಮಾಯವಾದ್ರು. ಒಂದು ಊರಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ರು. ಅವ್ರಿಗೆ ತುಂಬಾನೇ ವಯಸ್ಸಾಗಿತ್ತು. ಅವ್ರ ಹತ್ರ ಒಂದು ಹೊಲನೂ ಇತ್ತು. ಆದ್ರೆ ವಯಸ್ಸಾಗಿರೋದ್ರಿಂದ ಆ ಹೊಲದಲ್ಲಿ ಅವರಿಂದ ಕೆಲಸ ಮಾಡ್ಲಿಕ್ಕಾಗ್ಲಿಲ್ಲ. ಕನಕಯ್ಯನಿಗೆ ಚಿಕ್ಕ ವಯಸ್ಸಿಂದಾನು
ಒಂದು ಒಳ್ಳೆ ಅಭ್ಯಾಸ ಇತ್ತು. ಅದೇನಂದ್ರೆ ಒಂದೊಂದು ವರ್ಷನೂ ಬರುವ ವೈಕುಂಠ ಏಕಾದಶಿಯ ದಿನ ಅವರಿಂದ ಆದಷ್ಟು ಅವ್ರ ಹತ್ರ ಇರುವ ಹಣದಲ್ಲಿ ಆ ಊರಲ್ಲಿರುವ ಎಲ್ಲ ಪ್ರಜೆಗಳಿಗೂ ಅವರು ಅನ್ನದಾನ ಮಾಡೋದನ್ನ ಚಿಕ್ಕ ವಯಸ್ಸಿಂದ ಮಾಡ್ತಾನೆ ಇದ್ರು. ಇವತ್ತು ಶನಿವಾರ. ನಾನು ಎಷ್ಟೋ ವರ್ಷಗಳಿಂದ ಶನಿವಾರ ವ್ರತ ಮಾಡ್ತೀನಿ. ಇದುವರೆಗೂ ಎಷ್ಟೋ ಶನಿವಾರಗಳು ಕಳೆದೋಯ್ತು. ಆದರೆ ವ್ರತ ಮಾಡೋದು ನಿಲ್ಲಿಸೋಣ ಅಂದರೆ ಮನಸ್ಸು ಕೇಳೋದೇ ಇಲ್ಲ. ನಾನು ಬದುಕಿರುವ ತನಕ ಪ್ರತಿ ಶನಿವಾರ ದೇವರಿಗೆ ದೀಪ ಇಟ್ಟು ಈ ವ್ರತ ಮಾಡ್ತೀನಿ. ಹಾಗೆ ಕನಕಯ್ಯ ಶನಿವಾರ ದಿನ ಬೆಳಗ್ಗೆನೆ ಎದ್ದು ಅವರ ಮನೆ ಹತ್ರ ಇರುವ ಬಾವಿಯಿಂದ ನೀರನ್ನ ತೆಗೆದು ಆ ಬಾವಿ ಹತ್ರನೇ ಕೂತ್ಕೊಂಡು ಸ್ನಾನ ಮಾಡಿ ಆಮೇಲೆ ಮನೇಲಿರುವ ಒಳ್ಳೆ ಬಟ್ಟೆನ ಹಾಕೊಂಡು ಅಕ್ಕಿ ಹಿಟ್ಟಿಂದ ಬೆಳಕುಗಳನ್ನ ಮಾಡಿ ಆ ಬೆಳಕುಗಳಲ್ಲಿ ಎಣ್ಣೆ ಹಾಕಿ ಆ ದೀಪಗಳನ್ನ ಕತ್ತಿಸ್ತಾ ಇದ್ರು. ಹಾಗೆ ಅಕ್ಕಿಯಿಂದ 7 ಬೆಳಕುಗಳನ್ನ ಮಾಡಿ ಆಮೇಲೆ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹೂಮಾಲೆನ ಹಾಕಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಕೈ ಮುಗ್ದು ಮನಸಾರೆ ಅವ್ರ ಹತ್ರ ಬೇಡ್ಕೊಳ್ತಿದ್ರು. ನಿಮಗೆ ಪೂಜೆ ಮಾಡಿದಾಗ 100 ಕೋಟಿ ಆಸ್ತಿ ಕೈಗೆ ಬಂದ ಹಾಗೆ ಸಂತೋಷ ಆಗಿದೆ ಸ್ವಾಮಿ. ನಾನು ಕೇಳ್ಕೊಳ್ಳೋದೆಲ್ಲ ಒಂದೇ, ಪ್ರತಿ ಶನಿವಾರ ನಿನಗೆ ಪೂಜೆ ಮಾಡುವ ಅವಕಾಶವನ್ನು ಕೊಡು. ಯಾವಾಗಲೂ ನನ್ನ ಮನಸ್ಸು ನಿಮ್ಮ ಪಾದ ಬಳಿ ಇರುವಾಗೆ ಮಾಡಿ ಸ್ವಾಮಿ. ಹಾಗೆ ಕನಕಯ್ಯ ತಾತ ಶನಿವಾರದ ದಿನ ಸ್ವಾಮಿ ವೆಂಕಟೇಶ್ವರನಿಗೆ ಪೂಜೆ ಮಾಡಿ ಆಮೇಲೆ ಊರೊಳಗಡೆ ಹೋಗ್ತಾ ಇದ್ದಾಗ ಅವರ ಮುಂದ್ಗಡೆ ವೀರಯ್ಯ ನಡ್ಕೊಂಡ್ ಬರೋದನ್ನ ನೋಡಿದ್ರು. ಏನು ಕನಕಯ್ಯ, ಇವತ್ತು ತುಂಬ ಸಂತೋಷವಾಗಿದ್ಯಾ? ಏನು ವಿಷಯ? ಇವತ್ತು ಶನಿವಾರ ಅಲ್ವಾ? ನಾನು ನನ್ನ ವೆಂಕಟೇಶ್ವರ ಸ್ವಾಮಿಗೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದೆ. ನನಗೆ ತುಂಬ ಸಂತೋಷವಾಗಿದೆ. ಹೇಳಿದಾಗೆ ನಿನಗೊಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ಏನಾ ವಿಷಯ? ಈ ಸಾರಿ ಬರುವಂಥ ವೈಕುಂಠ ಏಕಾದಶಿಗೆ ನಾನು ನಿನಗೆ ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಇದ್ದೀನಿ. ಪ್ರತಿ ವರ್ಷ ಬರುವ ವೈಕುಂಠ ಏಕಾದಶಿ ದಿನ ನೀನು ನಿನ್ನ ಸ್ವಂತ ಹಣದಲ್ಲಿ ಎಲ್ಲರಿಗೂ ಅನ್ನದಾನ ಮಾಡ್ತೀಯಲ್ವಾ? ಅದಕ್ಕೆ ಈ ಸಲ ನಾನು ಕೂಡ ನಿನಗೆ ಹಣ ಸಹಾಯ ಮಾಡಬೇಕು ಅಂತ ಇದ್ದೀನಿ. ಹೌದಾ? ಖಂಡಿತವಾಗಿ ಮಾಡು. ಇದರಲ್ಲಿ ಕೇಳ್ಕೊಳ್ಳೋ ವಿಷಯ ಏನಿದೆ? ಆ ಸ್ವಾಮಿಗೆ ಯಾರು ಬೇಕಾದ್ರೆ ಸೇವೆ ಮಾಡ್ಬೋದು. ಹಾಗೆ ಕನಕಯ್ಯ ವೀರಯ್ಯನ ಹತ್ರ ಮಾತಾಡ್ತಾ ಇದ್ರು. ಹಾಗೇನೆ ಕನಕಯ್ಯ ಕೆಲ್ಸ ಎಲ್ಲ ಮುಗಿದ್ಮೇಲೆ ವಾಪಸ್ ಅವರ ಮನೆಗ್ ಹೋದ್ರು. ದಾರಿಯಲ್ಲಿ ವೀರಯ್ಯ ಸಿಕ್ಕಿ ಒಳ್ಳೆ ಕೆಲಸ ಮಾಡಿದ್ರು. ಇನ್ನು 6 ತಿಂಗಳಲ್ಲಿ ವೈಕುಂಠ ಏಕಾದಶಿ ಬರುತ್ತೆ. ನಾನು ಮರ್ತೇ ಬಿಟ್ಟೆ. ವೀರಯ್ಯ ನೆನ್ಪು ಮಾಡಿಸಿ ಒಳ್ಳೆ ಕೆಲಸ ಮಾಡ್ದ. ಪ್ರತಿ ವರ್ಷ ನನ್ನ ಜೊತೆ ಇರುವ ಯಾವುದಾದ್ರೂ ಬೆಳೆ ಬಾಳುವ ವಸ್ತುವನ್ನು ಮಾರಿ ಅನ್ನದಾನ ಮಾಡ್ತಿದ್ದೆ. ಇವಾಗ ಬೀರೋ ತೆಗೆದು ನೋಡ್ತೀನಿ ಯಾವ ವಸ್ತುನ ಮಾರ್ಬೋದು ಅಂತ. ಹಾಗೆ ಕನಕಯ್ಯ ಮನೆ ಒಳಗಡೆ ಹೋಗಿ ಬೀರೋನ ಓಪನ್ ಮಾಡಿ ನೋಡಿದ್ರು. ಹಾಗೆ ಬೀರೋ ಓಪನ್ ಮಾಡಿದಾಗ ಅದರಲ್ಲಿ ಬೆಲೆ ಬಾಳುವ ವಸ್ತುಗಳು ಯಾವುದೂ ಇಲ್ಲ. ಅದನ್ನ ನೋಡಿ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅರೆ, ಏನಿದು ಹೀಗಾಯ್ತಲ್ಲ? ಒಂದು ವಸ್ತು ಕೂಡ ಇಲ್ಲ. ಇಷ್ಟು ದಿನ ತೀರ್ಕೊಂಡಿರುವ ನನ್ನ ಹೆಂಡತಿಯ ಚಿನ್ನ ಇತ್ತು. ಒಂದೊಂದು ಚಿನ್ನವನ್ನು ಮಾರಿ ಅದರಿಂದ ಬರುವ ಹಣದಲ್ಲಿ ಅನ್ನದಾನವನ್ನು ಮಾಡಿದೆ. ಇವಾಗ ಒಂದು ಚಿನ್ನ ಕೂಡ ಇಲ್ಲ. ಹಾಗೆ ಒಡವೆಗಳೆಲ್ಲ ಖಾಲಿಯಾಗಿದ್ರಿಂದ ಕನಕಯ್ಯನಿಗೆ ಏನ್ ಮಾಡೋದು ಅನ್ನೋದೇ ಅರ್ಥ ಆಗ್ಲಿಲ್ಲ. ಪಾಪ ಅವರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾಗ ಅವರ ಹೊಲ ಅವರ ನೆನಪಿಗೆ ಬಂತು. ಹಾ, ನನಗೆ ಹೊಲ ಇದೆ ಅಲ್ವಾ? ಇವಾಗಲೇ ಆ ಹೊಲದಲ್ಲಿ ವ್ಯವಸಾಯ ಮಾಡ್ತೀನಿ. 6 ತಿಂಗಳಲ್ಲಿ ಬೆಳೆನ ಬೆಳೆದು ಸಂತೆಯಲ್ಲಿ ಮಾರಿ ಹಣ ಸಂಪಾದನೆ ಮಾಡ್ತೀನಿ. ಆ ಹಣದಲ್ಲಿ ಅನ್ನದಾನವನ್ನು ಮಾಡ್ತೀನಿ. ಹಾಗೆ ಕನಕಯ್ಯ ಮರುದಿನ ಅವರ ಹೊಲಕ್ಕೆ ಹೋದ್ರು. ಪಾಪ ಕನಕಯ್ಯನ ಹೊಲ ನೋಡಕ್ಕೆ ತುಂಬಾನೇ ಭಯಂಕರವಾಗಿತ್ತು. ಅಲ್ಲಿ ಏನೇನೋ ಗಿಡಗಳು ಬೇರೆ ಬಂದಿತ್ತು. ಅಯ್ಯೋ, ನನ್ನ ಹೊಲ ದಾರುಣ ಸ್ಥಿತಿಯಲ್ಲಿದೆ. ಯಾವುದೇ ಏನಾದರೂ ಸರಿ, ಈ ಹೊಲವನ್ನು ಸ್ವಚ್ಛ ಮಾಡಿ ಭೂಮಿನ ಅಗಿಲೇಬೇಕು. ಹಾಗಂತ ಕನಕಯ್ಯ ಹೊಲವನ್ನ ಉಳುಮೆ ಮಾಡಕ್ಕೆ ಶುರು ಮಾಡಿದ್ರು. ಆವಾಗ ಕನಕಯ್ಯನ ಸ್ನೇಹಿತನಾದ ವೀರಯ್ಯ ಅಲ್ಲಿಗೆ ಬಂದು ಕನಕಯ್ಯನ ಹತ್ರ ಈ ರೀತಿ ಕೇಳ್ದ. ಏನ್ ಕನಕಯ್ಯ, ಏನ್ ಮಾಡ್ತಾ ಇದ್ಯಾ? ಏನ್ ಮಾಡೋದು, ಬರುವಂತ ಏಕಾದಶಿಗೆ ಅನ್ನದಾನ ಮಾಡ್ಬೇಕಲ್ವಾ? ಅದಕ್ಕೆ ಹಣ ಸಂಪಾದನೆ ಮಾಡಬೇಕು. ಅಯ್ಯೋ, ಈ ವಯಸ್ಸಲ್ಲಿ ಹಣ ಸಂಪಾದನೆ ಮಾಡ್ತೀಯ? ನೋಡು,
ಒಂದು ಕ್ಷಣ ಕೂಡ ನಿನ್ನಿಂದ ಕರೆಕ್ಟಾಗಿ ನಿಲ್ಲಕ್ಕಾಗ್ತಾ ಇಲ್ಲ. ಹಂಗೆ ಹೀರೋನು ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಗೆ ಹೇಳ್ತೀಯ? ಏನು ಮಾಡೋದು, ಈ ಹೊಲದಲ್ಲಿ ವ್ಯವಸಾಯವನ್ನು ಮಾಡಿ ಸಂತೆಯಲ್ಲಿ ಮಾರಿ ಹಣ ಸಂಪಾದನೆ ಮಾಡಬೇಕು ಅಂತ ಇದ್ದೀನಿ. ಸರಿಯಾಗಿದೆ ನಿನ್ನ ಮಾತು. ಒಂದ್ಸಲ ನಿನ್ನ ವಯಸ್ಸನ್ನ ಯೋಚನೆ ಮಾಡು. ನೀನಿನ್ನು ಹುಡುಗ ಅಲ್ಲ, ಆ ಸಮಯ ಎಲ್ಲ ಕಳೆದೋಯ್ತು. ಇವಾಗ ನೀನು ಹೊಟ್ಟೆ ತುಂಬ ಊಟ ಮಾಡಿ ಒಂದು ಕಡೆ ಕೂತ್ಕೊಂಡು ವಿಶ್ರಾಂತಿ ತಗೋಬೇಕು. ಹೀಗೇನೆ ಇರಬೇಕು. ನಾನು ಸ್ವಲ್ಪ ಹೊತ್ತು ಹೊಲಕ್ಕೆ ಹೋಗಿ ಬಂದರೆ ಸುಸ್ತಾಗುತ್ತೆ. ಆಗಿರುವಾಗ ನೀನು ಈ ವಯಸ್ಸಲ್ಲಿ ಏನು ಕೆಲಸ ಮಾಡ್ತೀಯ? ಏನು ಮಾಡೋದು ವೀರಯ್ಯ, ನನಗೆ ಈ ದಾರಿನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇಷ್ಟು ದಿನ ಮನೇಲಿರುವ ಚಿನ್ನ, ಬೆಳೆ ಬಾಳುವ ವಸ್ತುಗಳನ್ನು ಮಾರಿ ಅನ್ನದಾನವನ್ನು ಮಾಡಿದೆ. ಆದರೆ ಇವಾಗ ನನ್ನ ಜೊತೆ ಏನೂ ಇಲ್ಲ. ಅದಕ್ಕೇ ವ್ಯವಸಾಯ ಮಾಡಬೇಕು ಅಂತ ಬಂದಿದ್ದೀನಿ. ಅರೆ, ಏನು ಕನಕಯ್ಯ ಇದು? ಈ ವರ್ಷ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ ತಾನೆ? ಹೇಳಿದ ಮೇಲೆ ಆ ಅನ್ನದಾನಕ್ಕೆ ಬೇಕಾದ ಹಣವನ್ನು ನಾನೇ ಕೊಡ್ತೀನಲ್ವಾ? ಇಲ್ಲ ವೀರಯ್ಯ, ನೀನು ನಿನ್ನ ಕೈಲಾದ ಸಹಾಯವನ್ನು ಮಾಡು, ಬೇಡ ಅನ್ನಲ್ಲ. ಆದರೆ ನಾನು ಕೂಡ ಸ್ವಲ್ಪ ಹಣ ಖರ್ಚು ಮಾಡಬೇಕು ತಾನೆ. ಅದಕ್ಕೇನೆ ನಾನು ಈ ಕೆಲಸ ಮಾಡ್ತಿದ್ದೀನಿ, ನನಗೆ ಅಡ್ಡ ಬರಬೇಡ. ಹಾಗಂತ ಕನಕಯ್ಯ ಹೇಳಿದ್ರಿಂದ ವೀರಯ್ಯನು ಏನು ಮಾಡಕ್ಕಾಗದೆ ಸರಿ ಅಂತ ಹೇಳಿ ಅಲ್ಲಿಂದ ಹೋದ. ಪಾಪ ಕನಕಯ್ಯ, ಅವ್ರಿಗೆ ಮೈಕೈಯೆಲ್ಲ ನೋವಾದ್ರೂ ಕೂಡ ಆ ಹೊಲದಲ್ಲಿರುವ ಕಳೆಗಿಡಗಳು ಎಲ್ಲವನ್ನೂ ಕಿತ್ತಾಕಿದ್ರು. ಇಲ್ಲಿರುವ ಗಿಡ ಮುಳ್ಳುಗಳನ್ನು ತೆಗೆಯಲು ಎಷ್ಟು ಸಮಯವಾಯಿತು. ಇವತ್ತು ನಾ ಭೂಮಿನ ಅಗೆಯೋದಿಲ್ಲ, ಆದರೆ ಭೂಮಿ ಅಗೆಯಲು ನನ್ನ ಜೊತೆ ಎತ್ತಿಲ್ಲ. ಇವತ್ತು ಮನೆಗೆ ಹೋಗಿ ನಾಳೆ ಬಂದು ಹೊಲನ ಅಗೀತೀನಿ. ಹಾಗೆ ಕನಕಯ್ಯ ಆ ದಿನ ಇಡೀ ಕಷ್ಟಪಟ್ಟು ಮನೆಗೆ ವಾಪಸ್ ಹೋದ್ರು. ಮನೆಯಲ್ಲಿ ಅಡಿಗೆ ಮಾಡೋಕ್ಕೂ ಕೂಡ ದೇಹದಲ್ಲಿ ಬಲ ಇಲ್ಲ ಅನ್ನೋದ್ರಿಂದ ಅವ್ರ ಆ ದಿನ ಹಸುವಿಂದಾನೆ ಮಲಗಿ ನಿದ್ದೆ ಮಾಡಿದ್ರು. ಮರುದಿನಾನೇ ಕನಕಯ್ಯ ಬೆಳಿಗ್ಗೆನೆ ಎದ್ದು ಆ ಊರಿನ ಮುಖ್ಯಸ್ಥರನ್ನ ನೋಡಕ್ಕೆ ಹೋದ್ರು. ಆ ಊರಿನ ಮುಖ್ಯಸ್ಥನ ಹೆಸರು ಜಗನ್ನಾಥರಾವ್. ಏನು ಕನಕಯ್ಯ, ಇಲ್ಲಿಗೆ ಬಂದಿದ್ದೀಯಾ? ಅಯ್ಯ, ನಾನು ವ್ಯವಸಾಯ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಜೊತೆಯಲ್ಲಿರುವ ಎತ್ತನ್ನು ಕೊಟ್ರೆ ನಾನು ಭೂಮಿನ ಆಗಿದ್ದು ಸಂಜೆಗೆ ಎತ್ತನ್ನ ಕರ್ಕೊಂಬಂದ್ ಬಿಡ್ತೀನಿ. ಹಾಗೆ ಕನಕಯ್ಯ ಹೇಳಿದನ್ನ ಕೇಳಿ ಜಗನ್ನಾಥರಾವ್ಗೆ ನಗು ಬಂದ್ಬಿಡ್ತು. ನಾನು ಕಿವಿಲಿ ಹೂ ಇಟ್ಕೊಂಡಿದ್ದೀನ? ನಿನ್ನ ವಯಸ್ಸೇನು? ನೀನು ಹೇಳೋದೇನು? ಈ ವಯಸ್ಸಲ್ಲಿ ನೀನು ವ್ಯವಸಾಯ ಹೇಗೆ ಮಾಡ್ತೀಯ? ಇಲ್ಲಯ್ಯ, ನಾನು ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ಅನ್ನದಾನ ಮಾಡ್ತೀನಿ. ಆದರೆ ಈಗ ನನ್ನ ಜೊತೆ ಹಣ ಇಲ್ಲ. ಆ ಹಣ ಸಂಪಾದನೆ ಮಾಡಲಿಕ್ಕೆ ವ್ಯವಸಾಯ ಮಾಡಬೇಕು. ಅರೆ, ಈ ವಯಸ್ಸಲ್ಲಿ ನೀನು ಕಷ್ಟಪಡಬೇಕು ಅಂತ ಏನು ಅವಶ್ಯಕತೆ ಇದೆ? ನೀನು ನಿನ್ನ ಮನೆಯನ್ನು ಅಡ ಇಟ್ಟು ನನ್ನ ಜೊತೆ ಹಣ ತಗೋಬೋದಲ್ವಾ? ಇವತ್ತೋ ನಾಳೆ ಸಾಯುವಾಗಿದ್ಯಾ? ನೀನು ಸತ್ರೆ ಆ ಮನೆ ನನಗೆ ತಾನೆ. ಏನು ಅಯ್ಯ, ಇಷ್ಟು ದಿನ ಮನೇಲಿರುವ ವಸ್ತುಗಳನ್ನು ಮಾರಿ ಇಷ್ಟು ದಿನ ಅನ್ನದಾನ ಮಾಡಿದೆ. ಆದರೆ ಈ ಸಲ ನಾನು ಸ್ವಂತವಾಗಿ ದುಡಿದು ಆ ಹಣದಲ್ಲಿ ಅನ್ನದಾನ ಮಾಡಬೇಕು ಅಂತ ಇದ್ದೀನಿ. ಅಯ್ಯ, ದಯವಿಟ್ಟು ಎತ್ತನ್ನು ಕೊಡಿ ಅಯ್ಯ. ಹಾಗೆಲ್ಲ ಕೊಡ್ಲಿಕ್ಕಾಗಲ್ಲ. ನೀನು ನನ್ನ ಜೊತೆ ಸಾಲ ತಗೊಂಡ್ರೆ ಮಾತ್ರ ನಿನಗೆ ಎತ್ತನ್ನ ಕೊಡ್ತೀನಿ, ಇಲ್ಲದಿದ್ರೆ ಕೊಡಲ್ಲ. ಹಾಗೆ ಜಗನ್ನಾಥರಾವ್ ಹೇಳಿದ್ರಿಂದ ಪಾಪ ಕನಕಯ್ಯ ತುಂಬಾನೇ ಬೇಜಾರಿಂದ ಅಲ್ಲಿಂದ ಅವರ ಹೊಲಕ್ಕೆ ಹೋದ್ರು. ಹೊಲದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವರು ತುಂಬಾನು ಬೇಜಾರು ಮಾಡ್ಕೊಳ್ತಿದ್ರು. ಸ್ವಾಮಿ ವೆಂಕಟೇಶ್ವರ, ಏನಪ್ಪ ಇದು? ಒಳ್ಳೆ ಕೆಲಸ ಮಾಡಲಿಕ್ಕೆ ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ. ಎಲ್ಲರೂ ನನ್ನನ್ನು ಅವಮಾನ ಮಾಡ್ತಿದ್ದಾರೆ. ಸ್ವಾಮಿ, ನಿಮ್ಮನ್ನೇ ನಂಬಿದ್ದೀನಿ, ನೀವೇ ನನ್ನ ಕಾಪಾಡಬೇಕು ಸ್ವಾಮಿ. ಹಾಗೆ ಕನಕಯ್ಯ ತಾತ ಸ್ವಾಮಿಗಳ ಹತ್ರ ಬೇಡ್ಕೊಂಡು ಅಲ್ಲೇ ಮಲಗಿ ನಿದ್ದೆ ಮಾಡಿದ್ರು. ಕನಕಯ್ಯ ಬೇಡ್ಕೊಂಡಿದ್ದೆಲ್ಲವನ್ನು ಆ ಸ್ವಾಮಿ ಕೇಳಿಸ್ಕೊಂಡ್ರು. ಅವರಿಗೆ ಕನಕಯ್ಯನ ಮೇಲೆ ತುಂಬಾನು ಕರುಣೆ ಬಂತು. ಆದ್ರಿಂದ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಕನಕಯ್ಯನ ಮುಂದೆ ಬಂದ್ರು. ಆ ಸಮಯದಲ್ಲಿ ಕನಕಯ್ಯ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು. ಹೇಗಾದ್ರೂ ಮಾಡಿ ಇವರಿಗೆ ಸಹಾಯ ಮಾಡ್ಲೇ ಆಗ್ಬೇಕು ಅಂತ ವೆಂಕಟೇಶ್ವರ ಸ್ವಾಮಿ ಅನ್ಕೊಂಡ ತಕ್ಷಣ ಅವ್ರ ಮುಂದ್ಗಡೆ 2 ಎತ್ತುಗಳು ಪ್ರತ್ಯಕ್ಷವಾಯ್ತು. ಆ ಎತ್ತುಗಳ ಸಹಾಯದೊಂದಿಗೆ ಸ್ವಾಮಿ ನೆಲವನ್ನು ಉಳುಮೆ ಮಾಡಿದ್ರು. ಆಮೇಲೆ ಸ್ವಾಮಿಗಳು ಹೊಲದಲ್ಲಿ ಬೀಜಗಳನ್ನ ಹಾಕಿದ್ರು. ಹಾಗೆ ಬೀಜಗಳನ್ನ ಹಾಕಿದ ತಕ್ಷಣ ಗಿಡಗಳು ಬೆಳೀತಾ ಇತ್ತು. ಆವಾಗ ನಿದ್ದೆ ಮಾಡ್ತಾ ಇದ್ದ ಕನಕಯ್ಯನಿಗೆ ಎಚ್ಚರವಾಯ್ತು. ಕನಕಯ್ಯ ನಿದ್ದೆಯಿಂದ ಎದ್ದು ಅವರ ಹೊಲವನ್ನು ನೋಡಿದಾಗ ಅವರ ಹೊಲದಲ್ಲಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ವ್ಯವಸಾಯ ಮಾಡ್ತಾ ಇರೋದನ್ನ ನೋಡಿ ಕನಕಯ್ಯ ತುಂಬಾನು ಆಶ್ಚರ್ಯಪಟ್ರು. ಅವ್ರಿಗೆ ಏನಾಯ್ತು ಅನ್ನೋದೇ ಅರ್ಥ ಆಗ್ಲಿಲ್ಲ. ಹಾಗೆ ಅವರು ನೋಡ್ತಾ ಇದ್ದಾಗ್ಲೇ ಅವ್ರ ಹೊಲದಲ್ಲಿರುವ ಗಿಡಗಳಲ್ಲಿ ತರಕಾರಿಗಳು ಬೆಳೀತಾ ಇತ್ತು. ನಿಜವಾಗ್ಲೂ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಸ್ವಲ್ಪ ಸಮಯದ ಹಿಂದೆ ಈ ಹೊಲದಲ್ಲಿ ಏನೂ ಇರಲಿಲ್ಲ.
ಆದರೆ ಸ್ವಾಮಿ, ನಿಮ್ಮ ದಯದಿಂದ ಈ ಹೊಲದಲ್ಲಿ ತರಕಾರಿಗಳು ಬೆಳೆದಿದೆ. ನಿಮಗೆ ತುಂಬ ಧನ್ಯವಾದಗಳು ಸ್ವಾಮಿ. ಒಳ್ಳೆಯವರಿಗೆ ಸಹಾಯ ಮಾಡೋದು ಬಿಟ್ರೆ ಇನ್ನು ನಾನು ಯಾರಿಗೆ ಸಹಾಯ ಮಾಡೋದು? ಅಯ್ಯ, ಈ ಹೊಲ ಸಾಧಾರಣವಾದ ಹೊಲವಲ್ಲ. ನಾನು ಸ್ವತಃ ನನ್ನ ಕೈಯಲ್ಲೇ ಅಗದಿರುವುದು. ಹಾಗೇನೆ ಈ ತರಕಾರಿಯನ್ನು ನಾನು ಬೆಳೆದಿದ್ದೀನಿ. ಈ ತರಕಾರಿಗೆ ಒಂದು ಪ್ರಾಮುಖ್ಯತೆ ಇದೆ. ನೀನು ಬದುಕಿರುವವರೆಗೂ ಈ ಗಿಡಗಳು ತರಕಾರಿಯನ್ನು ಕೊಡುತ್ತಲೇ ಇರುತ್ತೆ. ನೀನು ಒಂದು ನಿಮಿಷ ಕೂಡ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಹಾಗೇನೆ ಈ ಗಿಡಗಳಿಗೆ ಒಂದು ತೊಟ್ಟು ನೀರು ಕೂಡ ಅವಶ್ಯಕತೆ ಇಲ್ಲ. ತುಂಬ ಧನ್ಯವಾದಗಳು ಸ್ವಾಮಿ. ಈ ಋಣನ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ. ಹಾಗಂತ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ಕಾಲಿನಲ್ಲಿ ಬಿದ್ದು ಆಶೀರ್ವಾದನೂ ತಗೊಂಡ್ರು. ಹಾಗೆ ವೆಂಕಟೇಶ್ವರ ಸ್ವಾಮಿ ತನ್ನ ಭಕ್ತನಿಗೋಸ್ಕರ ಸಾಕ್ಷಾತ್ ಅವರೇ ಹೊಲದಲ್ಲಿ ಇಳಿದು ತರಕಾರಿಗಳನ್ನ ಬೆಳೆಸಿ ಆಮೇಲೆ ಅಲ್ಲಿಂದ ಮಾಯವಾದ್ರು.